ಪೋಷಕರನ್ನ ಕಾಟಕ್ಕೆ ಅಪ್ರಾಪ್ತಿಯೊಬ್ಳು ಆತ್ಮಹತ್ಯೆ ಮಾಡ್ಕೊಂಡಿದ್ಲೋ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ಪ್ರಕರಣದಲ್ಲಿ ಯುವತಿಯ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಅಪ್ರಾಪ್ತ ಸಾವಿಗೆ ಕಾರಣ ಯುವಕನು ಅಥವಾ ಆಕೆಯ ಪೋಷಕರು? ಪ್ರೀತಿಸುವಂತೆ ಯುವಕ ಕಿರುಕುಳ ಕೊಟ್ಟಿದ್ದ ಅಂತ ದಿವ್ಯಾ ಪೋಷಕರು ಆರೋಪ ಮಾಡಿದ್ರು. ನಂಜನಗೂಡಿನ ಮನೆಯಲ್ಲಿ 17 ವರ್ಷ ಆಗಿ ಇನ್ನು ದಿವ್ಯಾ ಅಂತ ನೇಣಿಗೆ ಶರಣಾಗಿದ್ಲು. ಯುವತಿ ಸಾವಿಗೆ ಪೋಷಕರ ವಿರೋಧವೇ ಕಾರಣ ಅಂತ ಈಗ ಪೋಷಕರ ವಿರುದ್ಧ ಪ್ರಿಯಕರ ಆರೋಪ ಮಾಡ್ತಾ ಇದ್ದಾನೆ. ಪ್ರಿಯಕರ ಆದಿತ್ಯ ಮನೆಯಲ್ಲಿ ಮದುವೆ ಮಾಡೋಕ್ ನೋಡ್ತಾ ಇದ್ದಾರೆ, ಹುಡುಗನ ಮನೆಯವರು ನನ್ನನ್ನ ನೋಡಕ್ ಬರ್ತಾ ಇದ್ದಾರೆ ಅಂತ ಈಕೆ 17 ವರ್ಷ ಏನ್ ಅಪ್ರಾಪ್ತ ಇತ್ತು ಆಕೆ ಹುಡುಗಂಗೆ ಹೇಳಿದ್ದಾಳೆ. ನನಗೆ ಬೇರೆಯವ್ರನ್ನ ಮದುವೆ ಆಗೋಕ್ ಇಷ್ಟ ಇಲ್ಲ, ನನಗೆ ಏನೇನೋ ಅಂತಾರೆ, ಅದನ್ನೆಲ್ಲ ಕೇಳಕ್ಕೂ ಆಗ್ತಾ ಇಲ್ಲ ಮನೇಲಿ. ಪ್ರಿಯಕರನಿಗೆ ಈ ರೀತಿಯಾಗಿ ಕರೆ ಮಾಡಿ ಕಣ್ಣೀರ್ ಹಾಕಿದ್ಲು ದಿವ್ಯಾ. ಗ್ಯಾರಂಟಿ ನ್ಯೂಸ್ಗೆ ಇದೀಗ ದಿವ್ಯಾ ಮಾತನಾಡಿರುವ ಆಡಿಯೋ ಲಭ್ಯ ಆಗಿದೆ. ಸೊ ಆಕೆಯ ಸಾವಿಗೆ ಪೋಷಕರು ಕಾರಣನೋ ಅಥವಾ ಹುಡುಗ ಕಾರಣನೋ? ಪೋಷಕರು ಹುಡುಗನ ಮೇಲೆ ಆರೋಪ ಮಾಡಿದ್ರು. ಈಗ ಈ ಆಡಿಯೋ ಬೇರೆಯದ್ದೇ ಹಿಂಟಿ ಕೊಡ್ತಾ ಇದೆ. ಯಾಕೆ ಅಳ್ತಾ ಇದೀಯಾ? ನಂಗೆ ಇಲ್ಲೊಂದು ಮಾತು ಅನ್ಸ್ಕೊಂಡು ತಡ್ಕೊಂಡು ಆಗಲ್ಲ. ನಿಮಗ್ ನಾನ್ ಬೇಕು ಬೇಡವಾ? ಬೇಕು. ಒಂದು ಮಾತು ಹೇಳಿ. ನನಗಿಲ್ಲ ಅನ್ಸ್ಕೊಂಡು ತಡ್ಕೊಂಡು ಆಗಲ್ಲ. ಕಾಲೇಜ್ ಹೋಗಲ್ಲ? ಕಾಲೇಜ್ ಹೋಗ್ತಾನಾರ ಅವರೆಲ್ಲ ಬರ್ತಾರೆ ಹುಡುಗರು ಅವಳಿಗೆ. ಯಾರು? ನಾನು ಅವ್ರ ಮಮ್ಮಿ ಅತ್ತೆ ಭಾಗ್ಯ ಅತ್ತ. ಎಲ್ಲಿಗೆ? ಮನೆಗೆ. ಏಂತಿಗೆ? ನೋಡಕ್ಕೆ ಬೇಕು ಆಗಲ್ಲ ನಂಗೆ. ನಾನು ಬರ್ತಿಲ್ಲ, ನಾನು ಬರ್ತಿಲ್ಲ. ಯಾಕೆ ಅಳ್ತಾ ಇದೀಯಾ? ನಾನು ಹಿಂಗಿರ್ಲಿ ನೀವು ನಾನು ಹಿಂಗಿರ್ಲಿ. ನೋಡ್ಕೊಂಡ್ ಮಾತಾಡು, ಅಮ್ಮ ಬಂದ್ಗಿಂದರು. ಸಾಯ್ತೀನಿ, ಹಾ ಸಾಯ್ತೀನಿ, ಆಗಲ್ಲ ನನ್ಗೆ ಇದು. ಏಯ್ ನಾನಿಲ್ವಾ, ಯಾಕೆ ಭಯ ಪಡ್ತೀಯ? ನೀನ್ ಯಾಕೆ ಅಳ್ತಾ ಇದೀಯಾ? ನೀವು ಬೇಡ ಹೇಳಿ. ನಂಗೆ ಇಲ್ಲೊಂದು ಮಾತು ಅನ್ಸ್ಕೊಂಡು ತಡ್ಕೊಂಡು ಆಗಲ್ಲ. ನಿಮಗ್ ನಾನ್ ಬೇಕು ಬೇಡವಾ? ಬೇಕು. ಒಂದು ಮಾತು ಹೇಳಿ. ನನಗಿಲ್ಲ ಅನ್ಸ್ಕೊಂಡು ತಡ್ಕೊಂಡು ಆಗಲ್ಲ. ಕಾಲೇಜ್ ಹೋಗಲ್ಲ? ಕಾಲೇಜ್ ಹೋಗ್ತಾನಾರ ಅವರೆಲ್ಲ ಬರ್ತಾರೆ ಹುಡುಗರು ಅವಳಿಗೆ. ಯಾರು? ನಾನು ಅವ್ರ ಮಮ್ಮಿ ಅತ್ತೆ ಭಾಗ್ಯ ಅತ್ತ. ಎಲ್ಲಿಗೆ? ಮೊನ್ನೆ ನೀಲ್ಕಂಠ ನಗರದಲ್ಲಿ ಗುರುಮೂರ್ತಿ ಮಗಳಾದ ದಿವ್ಯಾ ಅವಳ ಸಾವಿನ ಸುದ್ದಿ ಕೇಳಿ ಬಹಳ ಆತಂಕ ಆಗಿದೆ. ನನ್ನ ಅವಳ ಪರಿಚಯ ಅಂದ್ರೆ ಅವ್ರ ಅಕ್ಕ ನನ್ನ ಕ್ಲಾಸ್ಮೇಟ್ ಆಗಿದ್ರು ಡಿಗ್ರಿ ಕಾಲೇಜಲ್ಲಿ. ನಾನು ಅವಳು ಅವ್ರ ಅಕ್ಕನಿಂದ ಪರಿಚಯ ಆಗಿದ್ದು. ಈಗ ಸುಮಾರು 8 ತಿಂಗಳಿಂದ ಪ್ರೀತಿಸ್ತಾ ಇದ್ದೋ. ಮಧ್ಯಂತರದಲ್ಲಿ ಅವ್ರ ತಂದೆ ವಿಷಯ ಗೊತ್ತಾದಾಗ ಅವ್ರು ನನಗೆ ಕಾಲ್ ಮಾಡಿ ಏನು ಬೇಡ ಮುಂದುವರಿಯೋದು ಅಂತ ಹೇಳಿದಾಗ ನಾವು ಕಾನೂನು ಪ್ರಕಾರ ವಿರುದ್ಧ ಇದು 18 ಆದ್ಮೇಲೆ ಮದ್ವೆ ಆಗೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ದೋ. ಅಷ್ಟರಲ್ಲಿ ಈಗ 2-3 ದಿನದ ಮುಂಚೆ ಏನಾಗಿದೆ ಅಂತ ಗೊತ್ತಿಲ್ಲ. ಅವ್ರ ತಂದೆ ನನಗೆ ಸುಳ್ಳಾರೋಪ ಮಾಡಿದ್ದಾರೆ. ನನ್ನ ಮಗಳು ಕಿರುಕುಳ ಕೊಡ್ತಾ ಇದ್ದ, ಅದರಿಂದ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ. ಆದ್ರಿಂದ ಅವ್ರ ತಂದೆ ತುಂಬಾ ಕಿರುಕುಳ ಕೊಟ್ಟಿರೋದಕ್ಕೆ ಮತ್ತೆ ನಾನು ಅವಳು ಕಿರುಕುಳ ಕೊಟ್ಟಿಲ್ಲ ಅನ್ನೋದಕ್ಕೆ ನಾನು ಎವಿಡೆನ್ಸ್ ಏನ್ ಬೇಕು ಅದನ್ನ ನಾನು ತಲುಪಿಸಿದೀನಿ. ಅದರಿಂದ ಅವ್ರ ತಂದೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಅದರಿಂದ ಪೊಲೀಸ್ ಮೂರು ಡೀಟೇಲ್ಸ್ ನನ್ನ ಕಲಿಗೆ ಸುರೇಶ್ ನೀಡ್ತಾರೆ. ಸುರೇಶ್, ಅಪ್ರಾಪ್ತೆಯ ಸಾವಿಗೆ ಕಾರಣ ಏನು ಅಂದಾಗ ನೆನ್ನೆ ಪೋಷಕರು ಆರೋಪ ಮಾಡಿದ್ದು ಈ ಹುಡುಗನ ಮೇಲೆ. ಈಗ ಆಡಿಯೋ ಮತ್ತೆ ಬೇರೆಯದ್ದೇ ಕತೆ ಹೇಳ್ತಾ ಇದೆ. ವಿದ್ಯಾ, ನಿನ್ನೆ ಯುವತಿ ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೋಮಿಯೋ ಹಿಂದೆ ಬಿದ್ದು ಆಕೆಯನ್ನ ಪ್ರೀತಿಸು ಅಂತೇಳಿ ಪೀಡಿಸಿದ್ದಕ್ಕೆ ಈ ಒಂದು ಘಟನೆ ನಡೆದಿದೆ ಅಂತೇಳಿ ಅವ್ರ ತಂದೆ ಗುರುಮೂರ್ತಿ ಅವರು ನಂಜನಗೂಡು ಪಟ್ಟಣದಲ್ಲಿ ದೂರನ್ನ ಕೊಟ್ಟಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1 ದಿನದ ಬಳಿಕ ಇದೀಗ ಆಡಿಯೋ ಪ್ರಕರಣಕ್ಕೆ ತಿರುವನ್ನ ಕೊಡ್ತಾ ಇದೆ. ಈ ಕೇಸ್ನಲ್ಲಿ ಅಪ್ರಾಪ್ತೆ ಆಗಿರ್ತಕ್ಕಂತ ಯುವತಿಯನ್ನ ಈ ಆದಿತ್ಯ ಅಲಿಯಾಸ್ ರಘು ಪ್ರೀತಿ ಮಾಡ್ತಾ ಇದ್ದ. ಇದು ಪೋಷಕರಿಗೆ ವಿರೋಧವನ್ನ ವ್ಯಕ್ತವಾಗುವಂತೆ ಮಾಡಿತ್ತು.
ಘಟನೆಗೆ ಸಂಬಂಧಪಟ್ಟಂತೆ ಇವರಿಬ್ರು ಕೂಡ ಪ್ರೀತಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪೋಷಕರು ಬೇರೆ ಹುಡುಗನ್ನ ನೋಡೋದಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಆಕೆಯೇ ಈತನಿಗೆ ಗುರುಮೂರ್ತಿ ಏನು ರಘುಗೆ ಕರೆ ಮಾಡಿ, ನಾನು ನಿನ್ ಜೊತೆಗೆ ಮದುವೆ ಆಗ್ತೀನಿ, ನಾನು ಇಲ್ಲಿ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತೇಳಿ ಆಕೆ ಕೂಡ ಅಳಲನ್ನ ತೋಡ್ಕೊಂಡಿದ್ರು. ಅದಾದ ಬಳಿಕ ಏನು ಬೇರೆಯೊಬ್ಬರ ಸುರೇಶ್ ಸ್ಟೇ ವಿತ್ ಮೀ, ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ಳಿ.